ಬ್ಯಾಂಕ್ ಅಕೌಂಟ್ನ ಕೂಡ ಲಿಂಕ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿ ನೀವು ಆ ಬ್ಯಾಂಕ್ ಅಕೌಂಟಿಂದನೇ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಯಾವ ಬ್ರೋಕರ್ ಹತ್ರ ಓಪನ್ ಮಾಡಬೇಕು, ಹ್ಯಾಕ್ ಚೂಸ್ ಮಾಡೋದು, ಅದು ಬಹಳ ಮುಖ್ಯ ಅಲ್ವಾ. ನೀವು ಯಾವತ್ತೂ ಕೂಡ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಬ್ರೋಕರ್ ಹೇಳ್ದ ಅಂತ ಅಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಹೂಡಿಕೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಥಟ್ ಅಂತ ನಮಗೆ ನೆನಪಿಗೆ ಬರುವಂಥದ್ದು ಮ್ಯೂಚುವಲ್ ಫಂಡ್, ಸ್ಟಾಕ್ ಆಗಿರ್ಬೋದು, ಒಂದಷ್ಟು ಗೌರ್ಮೆಂಟ್ ಸ್ಕೀಮ್ಸ್ಗಳು. ಸೊ ಸ್ಟಾಕ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತೆ, ಇದರಲ್ಲಿ ಒಳ್ಳೆ ಲಾಭ ಮಾಡ್ಬೋದು ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ. ಆದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ. ಹಾಗಾದರೆ ಏನಿದು ಡಿಮ್ಯಾಟ್ ಅಕೌಂಟ್, ಏನಕ್ಕೆ ಓಪನ್ ಮಾಡಬೇಕು, ಏನಿದ್ರ ಬೆನಿಫಿಟ್ ಅಂತ ನೀವು ತಲೆ ಕೆಡಿಸ್ಕೊಳ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಡಿಮ್ಯಾಟ್ ಅಕೌಂಟ್ ಅಂತಂದ್ರೆ ಏನು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡಲ್ಲೇ ನೀವೇ ನೋಡಿ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ನೀವು ಪಕ್ಕಾ ಓಪನ್ ಮಾಡ್ತೀರಾ. ಹಾಗಾದ್ರೆ ಒಂದು ಒಳ್ಳೆ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡೋದು ಹೇಗೆ, ಸರಿಯಾದ ಬ್ರೋಕರ್ನ ಚೂಸ್ ಮಾಡೋದು ಹೇಗೆ, ಅದು ಬಹಳ ಮುಖ್ಯ ಅಲ್ವಾ. ನಮಗೆ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಬ್ರೋಕರ್ನ ಚೂಸ್ ಮಾಡಬೇಕು, ಏನು ಚಾರ್ಜಸ್ ತಗೋತಾರೆ ಎಲ್ಲ ಗೊತ್ತಿರಬೇಕು. ಸೊ ಹಾಗಾದರೆ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಕೇಳಿ. ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡೋದು ಈಗ ಭಾಳ ಸುಲಭ. ಏನು ಮಾಡ್ಬೋದು, ಭಾಳಷ್ಟು ಬ್ರೋಕರ್ಸು ಅವ್ರದ್ದು ಮೊಬೈಲ್ ಅಪ್ಲಿಕೇಶನ್ ಇದೆ. ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತೀರಿ ಅಥವಾ ಅವ್ರ ವೆಬ್ಸೈಟಿಗೆ ಹೋಗ್ತೀರಿ. ವೆಬ್ಸೈಟಿಗೆ ಹೋಗಿಬಿಟ್ಟು ನೀವು ಒಂದು ಫಾರ್ಮನ್ನು ಫಿಲಪ್ ಮಾಡ್ತೀರಿ. ಫಿಲಪ್ ಮಾಡಿದ ಮೇಲೆ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಒಂದು ನಿಮ್ಮ ಇನ್ಕಮ್ ಪ್ರೂಫು, ಐಡೆಂಟಿಟಿ ಪ್ರೂಫು, ಅಡ್ರೆಸ್ ಪ್ರೂಫು. ಇದನ್ನು ಕೊಡ್ತಾ ಇದ್ದಂಗೆ ನಿಮಗೆ ಕ್ಯಾನ್ಸಲ್ ಚೆಕ್ಕು ಅದು ಇದು ಎಲ್ಲ ಕೇಳುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಅವರು ಒಂದು ಈ POA ಮಾತ್ರ ಇರುತ್ತಲ್ಲ ಅದನ್ನು ಸೈನ್ಡ್ ಕಾಪಿ ಕಳಿಸ್ಬೇಕು ಅಂತ ಹೇಳ್ತಾರೆ. ಅವ್ರ ಆಫೀಸಿಗೆ ಕಳಿಸ್ಬೇಕು, ಕೊರಿಯರ್ ಮಾಡಬೇಕು. ಅದಾಗ್ತಾ ಇದ್ದಂಗೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನ ಕೂಡ ಲಿಂಕ್ ಮಾಡಬೇಕಾಗತ್ತೆ. ಯಾಕಂದರೆ ಅವರು ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿ ನೀವು ಆ ಬ್ಯಾಂಕ್ ಅಕೌಂಟಿಂದನೇ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇದಿಷ್ಟು ಮಾಡಿದರೆ ನಿಮ್ಮದು ಅಕೌಂಟ್ ಲೈವ್ ಆಗಿಬಿಡುತ್ತೆ. ಸಾಮಾನ್ಯವಾಗಿ 3 ದಿನ 4 ದಿನ ತಗೊಳುತ್ತೆ. ಹಾಗಾಗಿ ಕೆಲವು ಬ್ರೋಕರ್ಸ್ ಒಂದು 5-6 ದಿನ ತೊಗೊಳ್ಬೋದು ಅಕೌಂಟ್ ಓಪನಿಂಗ್ ಪ್ರೊಸೆಸ್ಸು ಮತ್ತು ಆ್ಯಕ್ಟಿವೇಷನ್ ಮಾಡಿ ನೀವು ಟ್ರೇಡಿಂಗ್ ಮಾಡೋದಕ್ಕೆ ಶುರು ಮಾಡೋದಕ್ಕೆ. ಸೊ ಹಾಗಾದರೆ ಈಗ ನೀವು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ, ಅಕೌಂಟ್ ಓಪನ್ ಮಾಡೋದು ಕಷ್ಟ ಅಲ್ಲ, ಅಕೌಂಟ್ ಓಪನ್ ಮಾಡೋದು ಭಾಳ ಸುಲಭ. ನಿಮ್ಗೇನು ಗೊತ್ತಿಲ್ವಾ, ಯಾರೋ ಒಬ್ಬ ಮನೆಗೆ ಬರ್ತಾರೆ, ಎಲ್ಲ ಫಾರ್ಮ್ ಫಿಲಪ್ ಮಾಡಿಸ್ಕೊಂಡು ಹೋಗಿ ಅಕೌಂಟ್ ಓಪನ್ ಮಾಡ್ತಾರೆ, ಅದು ಮುಖ್ಯ ಅಲ್ಲ. ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಯಾವ ಬ್ರೋಕರ್ ಹತ್ರ ಓಪನ್ ಮಾಡಬೇಕು, ಹ್ಯಾಕ್ ಚೂಸ್ ಮಾಡೋದು, ಅದು ಬಹಳ ಮುಖ್ಯ ಅಲ್ವಾ. ಅಲ್ಲಿ 3 ಥರದ ಬ್ರೋಕರ್ಸ್ ಇದ್ದಾರೆ. ಯಾರು 3 ಥರದ ಬ್ರೋಕರ್ಸು? ನಂಬರ್ 1 ಬ್ಯಾಂಕ್ ಬೇಸ್ಡ್ ಬ್ರೋಕರ್ಸ್. ಅಂದರೆ ನಿಮ್ಗೀಗ ICICI ಬ್ಯಾಂಕ್ ಹತ್ರ ಬ್ರೋಕಿಂಗ್ ಲೈಸೆನ್ಸ್ ಇದೆ, ICICI ಬ್ಯಾಂಕ್ ಇದೆ, HDFC ಬ್ಯಾಂಕ್ ಇದೆ, ಯೆಸ್ ಬ್ಯಾಂಕ್, ಎಲ್ಲ ಬ್ಯಾಂಕ್ನಲ್ಲೂ ಸ್ಟಾಕ್ ಬ್ರೋಕಿಂಗ್ ಲೈಸೆನ್ಸ್ ಇರುತ್ತೆ ಮೋಸ್ಟ್ ಆಫ್ ದ ಬ್ಯಾಂಕ್ಸು. ಅಲ್ಲಿ ಕೂಡ ನೀವು ಅಕೌಂಟ್ ಓಪನ್ ಮಾಡ್ಕೋಬೋದು. ಅವ್ರದ್ದೇ ಸೆಕ್ಯೂರಿಟೀಸ್ ಇರುತ್ತೆ. ನೀವು ಅಲ್ಲಿ ಓಪನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅವರ ಬ್ಯಾಂಕಿನ ರಿಲೇಷನ್ಶಿಪ್ ಮ್ಯಾನೇಜರ್ಸ್ ಅಲ್ಲ ಅವರೇ ನಿಮಗೆ ಸಪೋರ್ಟು ಕೊಡೋಕ್ಕೆ ಶುರು ಮಾಡ್ತಾರೆ, ಸರ್ವಿಸಸ್ ಕೊಡೋಕ್ಕೆ ಶುರು ಮಾಡ್ತಾರೆ. ಅದು ಒಂದು ಆಪ್ಷನ್. ಎರಡನೇದು ಫುಲ್ ಸರ್ವಿಸ್ ಬ್ರೋಕರ್ಸ್ ಅಂತ ಇರ್ತಾರೆ. ಅವ್ರದ್ದು ಆಫೀಸ್ ಇರುತ್ತೆ, ನೀವು ಆಫೀಸಿಗೆ ಹೋಗ್ಬೋದು. ಅಲ್ಲಿ ಅವ್ರು ನಿಮಗೆ ಫೋನ್ ಮಾಡಿ ರಿಸರ್ಚ್ ಕಾಲ್ಸ್ ಕೊಡ್ತಾರೆ. ಈಗ ಯಾವುದಕ್ಕೆ ಟ್ರೇಡಿಂಗ್ ಮಾಡಬೇಕು ಹೇಳ್ತಾರೆ. ನೀವು ಒಂದು ವೇಳೆ ಬ್ಯುಸಿ ಇದ್ದರೆ ಫೋನ್ ಮಾಡಿ ಅವ್ರಿಗೆ ಹೇಳಿದ್ರೆ ಆರ್ಡ್ರ್ ಪ್ಲೇಸ್ ಮಾಡ್ತಾರೆ ಅವ್ರು ನಿಮ್ಮ ಪರವಾಗಿ. ಹೀಗೆ ಭಾಳ ಸಪೋರ್ಟ್ ಇರುತ್ತೆ. ಮೂರನೇದು ಡಿಸ್ಕೌಂಟ್ ಬ್ರೋಕರ್ಸ್ ಅಂತ. ಇವರೇನು ಅಂದರೆ ನಿಮ್ಗೆ ಯಾವುದೇ ಥರದ ಆಫೀಸ್ ಇರಲ್ಲ ಅವ್ರದ್ದು. ಅಂದರೆ ನಿಮ್ಗೆ ಹೋಗಿ ಆಫೀಸಲ್ಲಿ ಮೀಟ್ ಮಾಡೋಕ್ಕಾಗಲ್ಲ, ನಿಮ್ಮ ಪರವಾಗಿ ಅವರು ಆರ್ಡರ್ ಪ್ಲೇಸ್ ಮಾಡಲ್ಲ, ನಿಮ್ಗೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ, ನಿಮ್ಗೆ ರಿಸರ್ಚ್ ಕಾಲ್ಸ್ ಕೊಡಲ್ಲ, ಇಂಥದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಅವ್ರು ಹೇಳಲ್ಲ, ಬರೀದೆ ನಿಮಗೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ. ಈ 3ರಲ್ಲಿ ಯಾವ್ದು ಬೆಟ್ರು, ಅದು ಮುಖ್ಯ ಅಲ್ವಾ. ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಬ್ಯಾಂಕ್ ಬೇಸ್ಡ್ ಬ್ರೋಕರ್ ಬೆಟ್ರಾ, ಫುಲ್ ಸರ್ವಿಸ್ ಬ್ರೋಕರ್ ಬೆಟ್ರಾ ಅಥವಾ ಡಿಸ್ಕೌಂಟ್ ಬ್ರೋಕರ್ ಬೆಟ್ರಾ, ಯಾವುದನ್ನು ಚೂಸ್ ಮಾಡಬೇಕು ಅಂತ ಮಾಡೋಕ್ಕೂ ಮೊದಲು ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ನೀವು ಯಾವತ್ತೂ ಕೂಡ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಬ್ರೋಕರ್ ಹೇಳ್ದ ಅಂತ ಅಲ್ಲ. ಮತ್ತು ಬ್ರೋಕರ್ ಮ್ಯಾನೇಜ್ ಮಾಡ್ತಾನೆ ನನ್ನ ಅಕೌಂಟು ಅಂತ ನೀವು ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದರೆ ಬೀದಿಗೆ ಬರ್ತೀರಿ. ನೀವು ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು, ನಿಮಗೆ ಅಟ್ಲೀಸ್ಟ್ ಅದನ್ನು ಮ್ಯಾನೇಜ್ ಮಾಡೋದು ಗೊತ್ತುಂಟು ಅಂತ. ನೀವು ಈ ಕೋರ್ಸನ್ನು ತಗೊಂಡಿರೋದು, ಫಿನಾನ್ಷಿಯಲ್ ಫ್ರೀಡಮ್ ಕ್ಲಬ್ ಮೆಂಬರ್ ಆಗಿರೋದು ಆ ಕಾರಣದಿಂದ. ನಾನು ನಿಮಗೆ ಹೇಳ್ಕೊಡೋದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಪ್ರತಿಯೊಂದು ನೀವು ಕಲಿತೀರಿ. ನಿಮ್ಗೆ ಯಾರ ಹಂಗೂ ಬೇಕಾಗಿಲ್ಲ, ಯಾರು ನಿಮಗೆ ಹೇಳ್ಕೊಡುವ
ಅವಶ್ಯಕತೆನೂ ಇಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ, ಹೌದು. ಆದ್ರೆ ಅದ್ರ ಬಗ್ಗೆ ನೀವು ಸರಿಯಾದ ಮಾಹಿತಿಯನ್ನ ಪಡ್ಕೊಂಡಿರ್ಬೇಕಾಗತ್ತೆ, ರಿಸರ್ಚ್ ಅನ್ನ ಮಾಡ್ಕೊಳ್ಬೇಕು. ಪ್ರತಿದಿನ ನೀವು ಸ್ಟಾಕ್ ಮಾರ್ಕೆಟ್ ಅನ್ನ ಗಮನಿಸ್ತಾ ಇರಬೇಕಾಗತ್ತೆ. ಸೊ ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮಗೆ ಇನ್ ಡೀಟೇಲ್ ಆಗಿ ಪರ್ಫೆಕ್ಟ್ ಆಗಿ ಎಲ್ಲಿ ಮಾಹಿತಿ ಸಿಗುತ್ತೆ? ಬಾಸ್ವಾಲಾ ಆಪ್ ನಲ್ಲಿ ಸಿಗುತ್ತೆ. ಇಲ್ಲಿ ಸುಮಾರು ನಿಮ್ಗೆ 5 ಗಂಟೆ 18 ನಿಮಿಷದ ಸಂಪೂರ್ಣ A to Z ಕೋರ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಒಂದು ಶೇರ್ ಅನ್ನ ಯಾವ ರೀತಿಯಾಗಿ ಪರ್ಚೇಸ್ ಮಾಡೋದು, ಹೇಗ್ ಮಾರಾಟ ಮಾಡೋದು, ಸ್ಟಾಕ್ ಮಾರ್ಕೆಟ್ ಯಾವಾಗ ವರ್ಕ್ ಆಗುತ್ತೆ, ಹೇಗ್ ವರ್ಕ್ ಆಗುತ್ತೆ, ಸೊ ಅದರ ಟ್ರಿಕ್ಸ್ ಏನು, ಟಿಪ್ಸ್ ಏನು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಕಲಿತೀರಾ. ಸೊ ಆಗ ನಿಮ್ಗೆ ಗೊತ್ತಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಎಕ್ಸ್ಪರ್ಟ್ ಕನೆಕ್ಟ್ ಮೂಲಕ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಕೂಡ ನೀವು ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು, ಜೊತೆಗೆ ಗೈಡೆನ್ಸ್ ಅನ್ನ ಕೂಡ ಪಡ್ಕೋಬಹುದು. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಸೊ ಹಾಗಾದರೆ ನಾನು ಹೇಳ್ಕೊಡೋದನ್ನ ಕರೆಕ್ಟಾಗಿ ನೀವು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಏನು ಮಾಡಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ನನ್ನ ಪ್ರಕಾರ ಬ್ಯಾಂಕ್ ಬೇಸ್ಡ್ ಬ್ರೋಕರ್ಸ್ ಬೇಡ, ಫುಲ್ ಸರ್ವಿಸ್ ಬ್ರೋಕರ್ಸು ಬೇಡ. ಯಾಕೆ ಅಂದರೆ ಜಾಸ್ತಿ ಮಿಸ್ಯೂಸ್ ಆಗೋದು ಅಲ್ಲೇ, ಮತ್ತು ಬ್ರೋಕರೇಜು ಜಾಸ್ತಿ ಕೊಡ್ತೀನಿ. ಸೊ ಹಾಗಾಗಿ ಡಿಸ್ಕೌಂಟ್ ಬ್ರೋಕರ್ಸಿಗೆ ಹೋಗಿ, ಇಲ್ಲಾಂದರೆ ಫುಲ್ ಸರ್ವಿಸ್ ಬ್ರೋಕರ್ಸ್ ಯಾರು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ತಾರೆ ಅವ್ರ ಹತ್ರ ಹೋಗಿ, ಕ್ರೆಡಿಬಿಲಿಟಿ ಇರೋರು ಹೋಗಿ. ಸೊ ಹೇಗೆ ಬೆಸ್ಟ್ ಬ್ರೋಕರ್ನ ಚೂಸ್ ಮಾಡಬೇಕು, ಬಹಳ ಇಂಪಾರ್ಟೆಂಟ್ ಆಗಿ ನೀವು ಚೂಸ್ ಮಾಡಬೇಕಾಗಿದ್ದು ಅವರ ಪ್ಲ್ಯಾಟ್ಫಾರ್ಮ್ ಹೇಗಿದೆ, ಅವ್ರ ಪ್ಲ್ಯಾಟ್ಫಾರ್ಮ್ ಎಷ್ಟು ಸಿಂಪಲ್ ಆಗಿದೆ, ಅದು ಬಹಳ ಮುಖ್ಯ ಆಗುತ್ತೆ. ಅವ್ರ ಪ್ಲ್ಯಾಟ್ಫಾರ್ಮ್ ಚೆನ್ನಾಗಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಕೆಲವ್ರ ಪ್ಲ್ಯಾಟ್ಫಾರ್ಮ್ ಅಂತೂ ಸಿಕ್ಕಾಬಡೆ ಕಾಂಪ್ಲಿಕೇಟೆಡ್ ಇರುತ್ತೆ. ಸಿಂಪಲ್ ಆಗಿರೋ ಪ್ಲ್ಯಾಟ್ಫಾರ್ಮ್ ನೋಡ್ಕೊಳ್ಳಿ. ಏನು ಬಂದರೂ ಭಾಳ ಸಿಂಪಲ್ ಅಂದರೆ ಭಾಳ ಸಿಂಪಲ್ ಇರಬೇಕು. ನಾನು ನಿಮಗೆ ತೋರಿಸ್ತೀನಿ, ನಾನು ಕೂಡ ಬೇರೆ ಪ್ಲ್ಯಾಟ್ಫಾರ್ಮ್ಗಳನ್ನ ಯೂಸ್ ಮಾಡ್ತೀನಿ. ನಾನು 5paisa.com ಯೂಸ್ ಮಾಡ್ತೀನಿ, ಝೀರೋದವ್ರದ್ದು ಕೈಟ್ ಯೂಸ್ ಮಾಡ್ತೀನಿ. ಸೊ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸ್ಕೊಡ್ತೀನಿ. ಸೊ ಪ್ಲ್ಯಾಟ್ಫಾರ್ಮ್ ಭಾಳ ಇಂಪಾರ್ಟೆಂಟು. ಅದಲ್ಲದೆ ನೀವು ಬೇರೆ ಚಾರ್ಜಸ್ನೆಲ್ಲ ನೋಡಬೇಕಾಗತ್ತೆ. ಸೊ ಏನೇನು ಚಾರ್ಜಸ್ ನೋಡಬೇಕು? ನಂಬರ್ 1 ಅಕೌಂಟ್ ಓಪನಿಂಗ್ ಚಾರ್ಜಸ್. ಅಕೌಂಟ್ ಓಪನಿಂಗ್ ಚಾರ್ಜಸ್ಸು ಕೆಲವರು ಫ್ರೀ ಹೇಳ್ತಾರೆ, ಕೆಲವರು 300 ರೂಪಾಯಿ ಹೇಳ್ತಾರೆ, ಕೆಲವರು 500 ರೂಪಾಯಿ ಹೇಳ್ತಾರೆ, ಕೆಲವರು 1000 ಹೇಳ್ತಾರೆ. ಸೊ ನೀವು ಅಕೌಂಟ್ ಓಪನಿಂಗ್ ಚಾರ್ಜಸ್ ನೋಡಿ. ಸಾಧ್ಯವಾದರೆ ಫ್ರೀ ಕೇಳಿ, ಇಲ್ಲ ಅಂದರೆ ಅದೇನು 300 ರೂಪಾಯಿ 400 ರೂಪಾಯಿ ಅದೇನು ದೊಡ್ಡ ಅಮೌಂಟ್ ಅಲ್ಲ. ಆದರೆ ಅಕೌಂಟ್ ಓಪನಿಂಗ್ ಚಾರ್ಜಸ್ಸು ಕೆಲವರು ಅವ್ರ ಪ್ಲ್ಯಾಟ್ಫಾರ್ಮು ಚೆನ್ನಾಗಿರಲ್ಲ, ಸುಮ್ಮನೆ ಕೇಳ್ತಾರೆ. ಇನ್ನು ಕೆಲವರು ನೀವು ಅಕೌಂಟ್ ಆ್ಯಕ್ಟಿವೇಶನ್ ಹಾಕು ಮೊದಲೇ ಫಸ್ಟ್ ದುಡ್ಡು ಕಟ್ಟಿಬಿಡಬೇಕು ಹಾಗೆ ಕೇಳ್ತಾರೆ. ನೋಡ್ಕೊಳ್ಳಿ. ಬಟ್ ಅಕೌಂಟ್ ಓಪನಿಂಗ್ ಚಾರ್ಜಸ್ ವೇರಿ ಆಗುತ್ತೆ 300 ರೂಪಾಯಿಂದ 1000 ತನಕ. ಎರಡನೇದು ಅಕೌಂಟ್ ಮೇಂಟೆನೆನ್ಸ್ ಚಾರ್ಜಸ್. ಆ್ಯನ್ಯುವಲಿ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜಸ್ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಕೆಲವರು 300 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಹೀಗೆ ಬೇರೆ ಚಾರ್ಜ್ ಮಾಡ್ತಾರೆ. ಅದು ಎಷ್ಟು ಅಂತ ನೀವು ನೋಡ್ಕೋಬೇಕು, ಅದು ಇಂಪಾರ್ಟೆಂಟು. ಇನ್ನು ಬ್ರೋಕರೇಜಲ್ಲಿ 3 ಥರ ಇರುತ್ತೆ. ನೀವು ಒಂದು ಡೆಲಿವರಿ ಅಥವಾ ಇಕ್ವಿಟಿ ಅಂತೀವಲ್ಲ ಅದಕ್ಕೆ, ಎರಡನೇದು ಇಂಟ್ರಾಡೇ, ಮೂರನೇದು F&O. ನೀವು ಈ ಡೆಲಿವರಿ ತೊಗೊಂಡ್ರೆ ಆರ್ಡರ್ಸ್ನ ಡೆಲಿವರಿ ಅಂದರೆ ಶೇರ್ಸ್ನ ಕೊಂಡ್ಕೊಂಡು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇಟ್ಕೊಂಡ್ರೆ 1 ದಿನ 2 ದಿನ 1 ವಾರ 10 ತಿಂಗಳು 2 ವರ್ಷ 3 ವರ್ಷ, ಅವಾಗೇನು ಮಾಡ್ತಾರೆ, ಒಂದು ಟ್ರಾನ್ಸಾಕ್ಷನ್ ಬೈಗೆ ಇನ್ನೊಂದು ಸೆಲ್ಲಿಗೆ, ಎರಡಕ್ಕೂ ಸೆಪ್ರೇಟ್ ಚಾರ್ಜ್ ಮಾಡ್ತಾರೆ. ಅದು ಎಷ್ಟು ಅಂತ ನೀವು ನೋಡ್ಕೋಬೇಕು. ಸಾಮಾನ್ಯವಾಗಿ ಇದನ್ನು ಕೆಲವು ಬ್ರೋಕರ್ಸು ಬೈಗೆ ಚಾರ್ಜ್ ಮಾಡಲ್ಲ, ಸೆಲ್ ಮಾಡುವಾಗ ಚಾರ್ಜ್ ಮಾಡ್ತಾರೆ. ಬೈ ಮಾಡುವಾಗ ನಿಮಗೆ ಬ್ರೋಕರೇಜ್ ಇರಲ್ಲ, ಫ್ರೀ. ಸೊ ಸೆಲ್ ಮಾಡುವಾಗ 0.3, 0.2, 0.1 ಚಾರ್ಜ್ ಮಾಡ್ತಾರೆ. ಇನ್ನು ಇಂಟ್ರಾಡೇ ಬಂದರೆ ಕೆಲವ್ರು ಏನು ಹೇಳ್ತಾರೆ, ಪರ್ ಟ್ರೇಡ್ ಇಂತಿಷ್ಟು ಅಂತ, ಅಂದರೆ ಪರ್ ಆರ್ಡರ್ ಇಂತಿಷ್ಟು ಅಂತ. ಮಿನಿಮಮ್ 20 ರೂಪಾಯಿ ಅಥವಾ ಮ್ಯಾಕ್ಸಿಮಮ್ 20 ರೂಪಾಯಿ ಅಥವಾ ಇಂತಿಷ್ಟು ಪರ್ಸೆಂಟೇಜು. ಕೆಲವರು 20 ರೂಪಾಯಿ 30 ರೂಪಾಯಿ ಕೊಡ್ತಾರೆ ಒಂದು ಆರ್ಡ್ರಿಗೆ. ಇನ್ನು F&Oಗೆ ಬಂದರೂ ಅದೇ ಥರನೇ, ನೀವು ಎಷ್ಟಾರು ವಾಲ್ಯೂಮ್ ಮಾಡಿ ಪರ್ ಲಾಟ್ ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಸೊ ನೀವು ಬ್ರೋಕರೇಜನ್ನ ಕಂಪೇರ್ ಮಾಡಲೇಬೇಕು, ಬಹಳ ಇಂಪಾರ್ಟೆಂಟ್ ಆಗಿ. ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಟ್ನಲ್ಲ, ಈ ಥರ ನೀವು ಒಂದು ಅಕೌಂಟ್ ಓಪನಿಂಗ್ ಚಾರ್ಜಸ್ಸು, ಅಕೌಂಟ್ ಮೇಂಟೆನೆನ್ಸ್ ಚಾರ್ಜಸ್ಸು, ಬ್ರೋಕರೇಜ್ ಚಾರ್ಜಸ್, ಈ 3 ಚಾರ್ಜಸ್ನ ಕಂಪೇರ್ ಮಾಡಲೇಬೇಕು. ಬ್ರೋಕರೇಜ್ ಚಾರ್ಜಸಲ್ಲಿ ಅವರು ಇಕ್ವಿಟಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ, ಇಂಟ್ರಾಡೇಗೆ ಎಷ್ಟು ಚಾರ್ಜ್ ಮಾಡ್ತಾರೆ, F&Oಗೆ ಎಷ್ಟು ಚಾರ್ಜ್ ಮಾಡ್ತಾರೆ, ಅದನ್ನು ಕಂಪೇರ್ ಮಾಡಬೇಕು. ಎಲ್ಲ ಪ್ರಾಕ್ಟಿಕಲಾಗಿ ನಿಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ನಾನೀಗ ಯಾರೋ ಒಬ್ರದ್ದು ಹೇಳಿದ್ರೆ ಸರಿಯಾಗಲ್ಲ, ಹಾಗಾಗಿ ನಾನು ಹೇಳಲ್ಲ, ಎಂಡೋರ್ಸ್ ಮಾಡ್ದಂಗೆ ಆಗುತ್ತೆ. ಬಟ್ ನೀವೇ ಕಂಪೇರ್ ಮಾಡಿ ಭಾಳ ಈಸಿಯಾಗಿ ಚೆಕ್ ಮಾಡ್ಬೋದು. ನೀವು ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಇದಿಷ್ಟನ್ನು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ನೀವು ಅಕೌಂಟ್ ಓಪನ್ ಮಾಡಿದರೆ, ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದರೆ ನೀವು ಮೋಸ ಹೋಗೋಕ್ಕಂತೂ ಸಾಧ್ಯತೆ ಇರಲ್ಲ. ಯಾಕಂದರೆ ಅಕೌಂಟ್ ಓಪನ್ ಮಾಡುವಾಗ ಪ್ಲ್ಯಾಟ್ಫಾರ್ಮ್ ನೋಡಬೇಕು, ಅವ್ರ ಟೆಕ್ನಾಲಜಿ ಪ್ಲ್ಯಾಟ್ಫಾರ್ಮ್ ನೋಡಿ. ನಿಮಗೆ ಅವ್ರ ಎಕ್ಸ್ಪರ್ಟೈಸ್ ಬೇಕಾಗಿಲ್ಲ ರೀ. ಮೊದಲೆಲ್ಲ ಏನಾಗಿರ್ತಿತ್ತು ಅಂದರೆ, ನಾವು ಸ್ಟಾಕ್ ಬ್ರೋಕಿಂಗಲ್ಲಿ ಡಿಮ್ಯಾಟ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡುವಾಗ ನಾವೇನು ಮಾಡ್ತಿದ್ವಿ, ಅವ್ರು ನಮ್ಗೆ ರಿಸರ್ಚ್ ಕಾಲ್ಸ್ ಕೊಡ್ತಾರಾ, ನಮ್ಮ ಪರವಾಗಿ ಟ್ರೇಡ್ ಮಾಡ್ತಾರಾ, ನಮ್ಗೆ ಲಾಭ ಮಾಡಿ ಕೊಡ್ತಾರಾ? ಲಾಭ ಮಾಡೋದು ನೀವು.
ನಿಮಗೆ ಆ ಎಬಿಲಿಟಿ ಇದ್ರೆ ಮಾತ್ರ ನೀವು ಯೂಸ್ ಮಾಡಬೇಕು. ಅವ್ರು ನಿಮಗೆ ಜಿಮೇಲ್ ಅಕೌಂಟ್, ಫೇಸ್ಬುಕ್ ಅಕೌಂಟ್ ಕೊಟ್ಟಂಗೆ ಅಕೌಂಟ್ ಕೊಡ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ದುಡ್ಡು ಮಾಡೋದು ನಿಮ್ಮ ಕೆಲಸ. ಅದನ್ನು ನಾನು ಕಲಿಸ್ತೀನಿ. ನೀವು ನೋಡಬೇಕಾಗಿದ್ದು ಇಷ್ಟೇ ಅವ್ರ ಹತ್ರ. ಏನು ಹೇಳಿ, ಅವ್ರ ಪ್ಲಾಟ್ಫಾರ್ಮ್ ಆಗಿದೆ, ಅವ್ರ ಅಕೌಂಟ್ ಓಪನಿಂಗ್ ಚಾರ್ಜಸ್ ಎಷ್ಟಿದೆ, ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಎಷ್ಟಿದೆ, ಇಕ್ವಿಟಿ ಮತ್ತು ಬ್ರೋಕರೇಜ್ ಚಾರ್ಜಸ್ ಎಷ್ಟಿದೆ, ಇದಿಷ್ಟು ನೋಡಿದರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಅವರು ಒಳ್ಳೆ ರಿಸರ್ಚ್ ಕಾಲ್ ಕೊಡ್ತಾರೆ, ನಿಮ್ಗೆ ಲಾಭ ಮಾಡಿ ಕೊಡ್ತಾರೆ, ಅದೆಲ್ಲ ನಿಮ್ಮ ಎಬಿಲಿಟಿ ಅಲ್ವಾ. ಸೊ ಹಾಗಾಗಿ ಅದನ್ನೇನು ನೋಡೋದು ಬೇಡ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಮಾಹಿತಿ ಬಗ್ಗೆ, ಸ್ಟಾಕ್ ಆಗಿರ್ಬೋದು, ಗೋಲ್ಡ್ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.